ಈ ಸೇರಿದಂತ ಜನಸ್ತಮವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಅನೇಕ ಸಭೆಗಳನ್ನು ಮಾಡಿದ್ದೇನೆ, ದಿನಕ್ಕೆ 5-6 ಸಭೆಯನ್ನು ಮಾಡ್ತೇನೆ. ಆದರೆ ಮುದ್ದೇಬಿಹಾರಕ್ಕೆ ಬಂದಾಗ ನಮ್ಮ ತಾಯಿಯರು ಮೆರವಣಿಗೆಗೆ ಬಂದ ರೀತಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುದುಮಿಸುವಂತದನ್ನು ನೋಡಿದಾಗ ನನಗನ್ಸುತ್ತೆ, ಈ ಮುದ್ದೇಬಿಹಾರದ ಜನರಿಗೆ ಏನ್ ಕೊಟ್ಟರು ಕಡಿಮೆ, ಏನು ಮಾಡಿದ್ರು ಕಡಿಮೆ ಅಂತ ನನ್ನ ಭಾವನೆ. ಈಗಾಗಲೇ ನಮ್ಮ ನಾಯಕರು ಮಾತನಾಡಬೇಕಾದ್ರೆ ಮುದ್ದೇಬಿಹಾರದ ಸಮಗ್ರ ಅಭಿವೃದ್ಧಿಗೆ ನಾವು ಏನೇನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಮುಂದೆ ಸಹ ನಮ್ಮ ಶಕ್ತಿ ಮೇಲೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಕಾಮಗಾರಿ ಉಳಿದಿದೆಯೋ ಅದಕ್ಕೆ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ. ಮಹೇಶ್ ಹೆಬ್ಬಾ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, SC/ST ಜನಾಂಗದ ಬಗ್ಗೆ ಹೇಳ್ತಾ ಇದ್ದಾರೆ. ಅಣ್ಣ, ನಾನು ಅಧಿಕಾರದಲ್ಲಿದ್ದಾಗ ಲಂಬಾಣಿ ನಮ್ಮ ತಾಯಿಯಂದಿರು ಒಂದು ಮಾಲಾರ್ಪಣೆ ಮಾಡಿ ಹೋದರು. ಲಂಬಾಣಿ ತಾಂಡ ರೀತಿ ಏನಾಗಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಕಾನೂನುಗಳಾಗಿತ್ತು ಏನಾಗಿದೆ, ಬಾಗಿಲಿರೋದನ್ನ ಅಕ್ಷರಶಃ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಹೆಸರನ್ನು ಹೇಳುವಂತ ನೈತಿಕ ಹಕ್ಕು ಕಾಂಗ್ರೆಸ್ನವರಿಲ್ಲ. ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಒಂದು ಜಾಗವನ್ನು ಶವ ಸಂಸ್ಕಾರ ಕೊಂಡಿದೆ. ಮುಂಬೈನ ದಾದರಲ್ಲಿ ಸಮುದ್ರದ ಪಕ್ಕ ಅವರು ಶವ ಸಂಸ್ಕಾರ ಮಾಡಬೇಕಾಯಿತು. ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕಿದೆಯೇನು? ಪ್ರಧಾನಿ ನರೇಂದ್ರ ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಬದ್ಧರಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಈ ರೀತಿ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದೆ ಬರುವ ದಿವಸಗಳಲ್ಲಿ ಪ್ರಧಾನಿಯವರು ಹೇಳಿದ ಮಾತು, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಯಲ್ಲೂ ಸೌರ ಫಲಕವನ್ನು ಅಳವಡಿಸಿ ಸೌರಶಕ್ತಿ ಉತ್ಪಾದಿಸಿ ಭವಿಷ್ಯದಲ್ಲಿ ವಿದ್ಯುತ್ ಬಿಲ್ ಶೂನ್ಯ ಮಾಡುವುದಾಗಿ ಮೋದಿ ಗ್ಯಾರಂಟಿ ಕೊಟ್ಟಿದ್ದಾರೆ. 10 ವರ್ಷದಲ್ಲಿ ಒಮ್ಮೆಯ ಜೊತೆಗೊಳ್ಳುತ್ತೇನೆ ದಿನಕ್ಕೆ 16-18 ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶಿವಮೋದಿಯವರ ಆದ್ಯತೆ ಆಗಿದೆ. ಮೋದಿ ಸರ್ಕಾರ ರಾಜ್ಯದ ರೈಲ್ವೆ ಸುಧಾರಣೆಗೆ 30,000 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. 8,000 ಕೋಟಿ ಹೂಡಿಕೆ ಮಾಡಿ ಬೆಂಗಳೂರಿನಲ್ಲಿ ಹೆದ್ದಾರಿ ನಿರ್ಮಿಸಿದೆ. ಭಾರತ ಮಾಲಾ ಯೋಜನೆಯಲ್ಲಿ 614 ಕಿಲೋಮೀಟರ್ ಹೆದ್ದಾರಿ ನಿರ್ಮಿಸಲಾಗಿದೆ. ಹೇಳ್ತಾ ಹೋದರೆ ಜಲ ಜೀವನ್ ಮಿಷನ್ ಅಡಿ 2,31,250 ನಲ್ಲಿ ನೀರಿನ ಸಂಪರ್ಕ ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಡಿಯಲ್ಲಿ 2,51,107 ಪ್ರಧಾನಮಂತ್ರಿ ರೈತರಿಗೆ ಯೋಜನೆಯನ್ನು ಹೊರಡಿಸಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಒಟ್ಟು 62,503 ಸಂಪರ್ಕ ನೀಡಲಾಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ 14,15,748 ಫಲಾನುಭವಿಗಳಿಗೆ ನೆರವು ನೀಡಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆಯಲ್ಲಿ 22,637 ಮನೆಗಳನ್ನು ನಿರ್ಮಿಸಲಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಜಿಲ್ಲೆಯ 4,95,613 ಜನರಿಗೆ ಸೇವೆ ಮಾಡಲಾಗಿದೆ. ಹೀಗೆ ಇಡೀ ದೇಶದ ಉದ್ಯೋಗಕ್ಕೆ ಪ್ರಧಾನಮಂತ್ರಿ ತಮ್ಮದೇ ಆದ ರೀತಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರಬಹುದು, एक देश में 2 प्रधान 2 विधान 2 निशान नहीं चलेंगे ಅಂತ ಕಾಶ್ಮೀರಕ್ಕೆ ಹೋಗಿದ್ದ ಶ್ಯಾಮ ಪ್ರಸಾದ್ ಮುಖರ್ಜಿ ವಾಪಸ್ ಬರಲಿಲ್ಲ. ದೇಶಕ್ಕೆ ಸ್ಯಾಕ್ರಿಫೈಸ್ ಮಾಡಿಲ್ಲ ನೀವೇನು ಅಂತ ಹೇಳ್ತಾರೆ ಕಾಂಗ್ರೆಸ್. ಪಂಡಿತ ದೀನ್ ದಯಾಳ್ ಉಪಾಧ್ಯಾಯರ ಮೃತ ಶರೀರ ಬೃಹತ್ ಸಭೆಯಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಬಿದ್ದು ಸಹ ಹೇಳಿದ್ದೀರಾ. ಹೀಗೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇಡೀ ದೇಶಕ್ಕೆ ನಮ್ಮೆಲ್ಲರನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಕೆಲಸ ಮಾಡಿದಂತ ಪಾರ್ಟಿ ಯಾವ್ದಾಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ
ಈ ದೇಶದ ಪ್ರಧಾನಿಯಾಗೋದು ಸೂರ್ಯಚಂದ್ರಷ್ಟು ಸತ್ಯನೋ ಅಷ್ಟೇ ಸತ್ಯ. ಇವತ್ತು ರಮೇಶ್ ಜಿಗಜಿಣಗಿ ಕೇಂದ್ರದ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದಂತ ವ್ಯಕ್ತಿ ಇವತ್ತು ಬೇರೆ ಕಾರ್ಯದವರು ಭಾಗವಹಿಸಿದ ಅನಿವಾರ್ಯವಾಗಿ ಇಲ್ಲ. ನಾನು ಮತ್ತೊಮ್ಮೆ ಮೇಲೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ರಮೇಶ್ ಜಿಗಜಿಣಗಿ ಅವರಿಗೆ ಮತ್ತೊಮ್ಮೆ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟು ನಿಮ್ಮ ಸೇವೆ ಮಾಡುವಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆ ಸಲ್ಲಿಸಿ ನಾನು 2 ಗಂಟೆಗೆ ಶಿವಮೊಗ್ಗದಲ್ಲಿ ಇರಬೇಕಾಗಿದ್ದ ಸಭೆಯಲ್ಲಿ ನನ್ನ ಮಗ ರಾಘವೇಂದ್ರ ಚುನಾವಣೆ ನಿಂತಿದ್ದು ನಾನು ಇಲ್ಲಿ ಬಂದಿದ್ದೇನೆ ಅಂದ್ರೆ ನನ್ನ ಆದ್ಯತೆ ನೀನೇ ಗೊತ್ತು, ನನ್ನ ಮಗ ಅಲ್ಲ. ಆದ್ರಿಂದ ಅರ್ಥ ಮಾಡಿಕೊಂಡು ಸಹಕಾರ ನೀಡಬೇಕು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಸೇರಿದಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರು, ತಾಯಂದಿರು, ಮಾಧ್ಯಮದ ಸ್ನೇಹಿತರು, ವೇದಿಕೆ ಮೇಲೆ ಮುಖಂಡರಿಗೆ ವಂದನೆ, ಅಭಿನಂದನೆ ಸಲ್ಲಿಸಿ ಮಾತನಾಡುತ್ತೇನೆ. ಧನ್ಯವಾದಗಳು. ನಮಸ್ಕಾರ.